ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿರುವಂತಹ ಮಖಾನ ಚಿವಡಾ ಅಥವಾ ಮಖಾನ ನಮ್ಕೀನ್ ಹಾಗೆ ಕ್ಯಾರಮಲೈಸ್ಡ್ ಮಖಾನ ಮಾಡೋದು ಹೇಗೆ ಅಂತ ನೋಡೋಣ. ಮಖಾನ ಎಷ್ಟು ಪ್ರೋಟೀನ್ ರಿಚ್ ಅಂದರೆ ಇದನ್ನು ನಾವು ಮಕ್ಕಳಿಗೆ ಡೈಲಿ ಕೊಡ್ಬೋದು, ಹಾಗೆ ದೊಡ್ಡವರು ಕೂಡ ಅವರ ಡಯೆಟ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಮೊದಲಿಗೆ ಚಿವಡಾ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಕಾದಿರೋ ತುಪ್ಪಕ್ಕೆ ಮಖಾನನ ಹುರಿಯೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಖಾನ ಫುಲ್ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ನೋಡಿ, ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದರೆ ಪುಡಿ ಆಯಿತು, ಕ್ರಿಸ್ಪಿ ಕೂಡ ಆಗಿದೆ. ಬನ್ನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಸ್ವಲ್ಪ ಕ್ಯಾಶ್ಯೂ, ಕಡಲೆ ಬೀಜ ಹಾಗೆ ಹುರಿದಿರೋ ಮಖಾನ ಮತ್ತು ಕರಿಬೇವನ್ನು ತಗೊಂಡಿದ್ದೀನಿ. ನಾನಿಲ್ಲಿ 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ತುಪ್ಪಕ್ಕೆ ನಾವಿವಾಗ ಕ್ಯಾಶ್ಯೂ ಮತ್ತು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಕಡಲೆ ಬೀಜ ಮತ್ತು ಕ್ಯಾಶ್ಯೂನ ನಾವು ಇಷ್ಟಿಷ್ಟೇ ತೊಗೋಬೇಕಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಒಂದು 50 ಗ್ರಾಮ್ ಮಖಾನಗೆ 20 ಗ್ರಾಮ್ ಕಡಲೆ ಬೀಜ ಮತ್ತು ಕ್ಯಾಶ್ಯೂನ ತೊಗೊಂಡಿದ್ದೀನಿ. ಇವಾಗ ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಜಾಸ್ತಿ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಹುರಿದಿರೋ ಮಖಾನನ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಮಖಾನ ಚಿವಡಾ ಅಥವಾ ಮಖಾನ ನಮ್ಕೀನ್ ರೆಡಿ ಆಗಿಬಿಡುತ್ತೆ. ನೋಡಿ, ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಮಖಾನ ರೆಡಿ ಆಗಿದೆ. ನನ್ನ ಮಗನಿಗಂತೂ ಇದು ತುಂಬ ಇಷ್ಟ. ನೋಡಿ, ಸರ್ವ್ ಮಾಡೋಕ್ಕಿಂತ ಮುಂಚೆನೇ ಬಂದು ತೊಗೊಂಡು ಹೋಗ್ತಾ ಇದ್ದಾನೆ. ಇವಾಗ ನಾವು ಕ್ಯಾರಮಲೈಸ್ ಮಖಾನ ಮಾಡೋದು ಹೇಗೆ ಅಂತ ನೋಡೋಣ. ಕ್ಯಾರಮಲೈಸ್ ಮಖಾನ ಮಾಡೋಕ್ಕೆ ನಾನಿಲ್ಲಿ ಬೆಲ್ಲ, ಕಾರ್ಡಮಮ್ ಪೌಡರ್ ಹಾಗೆ ರೋಸ್ಟೆಡ್ ಮಖಾನನ ತೊಗೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಲ್ಲನ ಹಾಕ್ಕೊಂಡು ಕರಗಿಸ್ಕೋಬೇಕು. ಬೆಲ್ಲ ಕರಗಿದ ಮೇಲೆ ನಾನು ಇದಕ್ಕೆ ಕಾರ್ಡಮಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಕರಗಿಬಿಟ್ಟಿದೆ. ಈಗ ನೋಡಿ, ಬೆಲ್ಲದ ಪಾಕ ವಾಪಸ್ ಮೇಲೆ ಹೋಗುತ್ತೆ. ನೋಡಿ, ಅಂದರೆ ಇದು ರೆಡಿ ಆಗಿದೆ. ಇವಾಗ ಬನ್ನಿ ಹುರಿದಿರೋ ಮಖಾನನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬೆಲ್ಲ ಎಲ್ಲ ಮಖಾನಾಗ ಹತ್ತೋ ಹಾಗೆ ಕಲಿಸ್ಕೊಂಡ್ಬಿಡೋಣ. ಮೇಲೆ ನಾನು ಸ್ವಲ್ಪ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಮಖಾನ ಮೇಲೆ ಹತ್ಕೊಂಡಿದೆ. ಇವಾಗ ಮಖಾನ ಕ್ಯಾರಮಲೈಸ್ಡ್ ಆಗಿದೆ. ಸ್ವಲ್ಪ ಆರಿದ ಮೇಲೆ ಈ ರೀತಿ ಬಿಡಿಸ್ಕೊಂಡು ಇಟ್ಕೋಬೇಕು. ತುಂಬ ಆರಿದ ಮೇಲೆ ಬಿಡಿಸ್ಕೊಳಕ್ಕೆ ಬರಲ್ಲ, ಒಂಚೂರು ಬಿಸಿ ಇರುವಾಗಲೇ ನೀಟಾಗಿ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಳ್ಳಿ. ಹಾಗೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಮಖಾನ ಎಷ್ಟು ನೀಟಾಗಿ ಕ್ಯಾರಮಲೈಸ್ಡ್ ಆಗಿದೆ. ಎಲ್ಲ ಕಡೆನೂ ಮಖಾನ ನೀಟಾಗಿ ಕ್ಯಾರಮಲೈಸ್ ಆಗಿಬಿಟ್ಟಿದೆ. ಇದನ್ನು ನೀವು ಮಕ್ಕಳು ಚಾಕ್ಲೇಟ್ ಎಲ್ಲ ಕೇಳೋ ಟೈಮಲ್ಲಿ ಕೊಟ್ಟರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಕೂಡ ನಿಮ್ಮ ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ಹಾಗೆ ಆಫೀಸ್ ಬ್ರೇಕ್ ಟೈಮಲ್ಲಿ ತಿನ್ಕೋಬೋದು. ಥ್ಯಾಂಕ್ ಯು.